ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ಭಾರತ ದೊಡ್ಡ ವಿಶ್ವಗುರು ಅಂತೆ ಒಂದು ಅಮೇರಿಕ ಇರಾನ್ ಯುದ್ಧ ಸಂಧಾನ ಮಾಡೋದಕ್ಕಾಗಲಿಲ್ಲ ಭಾರತಕ್ಕೆ. ಏನು ಮೋದಿಜಿಯವರೇ, ಪಾಕಿಸ್ತಾನವನ್ನು ನೋಡಿ ಕಲಿರಿ, ಪಾಕಿಸ್ತಾನ ಗ್ರೇಟ್ ಅಂತ ಯಾರೆಲ್ಲ ಬುರುಡ ಬಿಟ್ಟಿದ್ರಲ್ವಾ, ಎಲ್ಲಿದ್ದೀರಾ ಈಗ? ಒಂದು ಸ್ವಲ್ಪ ಮುಖ್ಯ ವೇದಿಕೆಗೆ ಬರಬಹುದಾ? ನಿಮ್ಮ ಪ್ರೀತಿಯ ಪಾಕಿಸ್ತಾನಕ್ಕೆ ಇವತ್ತು ಇಡೀ ಜಗತ್ತೇ ಏನು ಮಾಡ್ತಾ ಇದೆ ಅಂತ ಗೊತ್ತು ನಿಮಗೆ. ಮತ್ತೆ ಒಂದು ಹೊಸ ನಾಮಕರಣ ಬೇರೆ ಮಾಡಿದ್ದಾರೆ, ಜೋಕರ್ ದಲ್ಲಾಳಿ ಅಂತ. ಅಲ್ಲ, ಹಿಂಗೆ ಕರೀದಿ ಇನ್ನೇನು ಮಾಡ್ತಾರೆ? ಅಮೆರಿಕ ಇರಾನ್ ಮಧ್ಯೆ ನಡೆದಂಥ ಈ ಪೀಸ್ ಟಾಕ್ ಅಲ್ಲಿ ಏನು ಫಲಿತಾಂಶ ಬರಲಿಲ್ಲ, ಫೇಲು. ಪೀಸ್ ಟಾಕ್ ಅಂತ ಶುರುವಾದಂಥದ್ದು ಕೊನೆಯಲ್ಲಿ ಪೀಸ್ ಆಗಿಯೇ ಮುಕ್ತಾಯ ಆಗಿದೆ. ಏನು ಹೇಳ್ತೀರಾ ಈಗ? ಇಸ್ಲಾಮಾಬಾದ್ ಟಾಕ್ಸ್ಗೆ ಅಂತ ಬಂದಿದ್ದಂತಹ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಪಾಕಿಸ್ತಾನದಿಂದ ಕೂಡಲೇ ಹೊರಟು ಬಿಡ್ತಾರೆ, ಏನು ವರ್ಕೌಟ್ ಆಗಲಿಲ್ಲ ಅಂತ. ಬಟ್ ಹೋಗೋ ಮೊದಲು ಭವಿಷ್ಯದಲ್ಲಿ ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಅಭಿವೃದ್ಧಿ ಪಡಿಸೋದಿಲ್ಲ, ಹಾಗೆ ಪರಮಾಣು ಶಸ್ತ್ರಾಸ್ತ್ರವನ್ನ ಸಾಧಿಸೋದಕ್ಕೆ ಅನುವು ಮಾಡಿಕೊಡುವಂತಹ ಸಾಧನಗಳು ಹುಡುಕೋದಿಲ್ಲ ಅಂತ ದೃಢವಾದಂತಹ ಬದ್ಧತೆಯನ್ನು ನಾವು ನೋಡಬೇಕಾಗಿದೆ ಅನ್ನುವಂತಹ ಮಾತನ್ನ ಹೇಳಿ ಹೊರಟೇ ಬಿಟ್ಟಿದ್ದಾರೆ. ಹಾಗೆ ನೋಡಿದ್ರೆ ಬಹಳಷ್ಟು ಮಂದಿಗೆ ಆರಂಭದಲ್ಲೇ ಈ ಪೀಸ್ ಟಾಕ್ ಮೇಲೆ ನಂಬಿಕೆ ಇರಲಿಲ್ಲ. ಯಾಕೆ ಹೇಳಿ? ಇದರಲ್ಲಿ ಇಸ್ರೇಲ್ ಭಾಗವಹಿಸಲೇ ಇಲ್ಲ. ವೀಕ್ಷಕರೇ, ಮೊದಲು ಈ ಪೀಸ್ ಟಾಕ್ ಅಲ್ಲಿ ಏನಾಯ್ತು ಅನ್ನುವಂಥದ್ದನ್ನು ನೋಡೋಣ. ಈ ಮಾತುಕತೆಗೆ ಎರಡೂ ದೇಶಗಳು ದೊಡ್ಡ ಡೆಲಿಗೇಷನ್ ಅನ್ನು ಕಳಿಸ್ತಾರೆ. ಅಮೆರಿಕದ ಕಡೆಯಿಂದ ಉಪಾಧ್ಯಕ್ಷ JD ವ್ಯಾನ್ಸ್ ನೇತೃತ್ವದ ಒಂದು ತಂಡ ಬರುತ್ತೆ. ಆ ತಂಡದಲ್ಲಿ ಟ್ರಂಪ್ನ ವೆರಿ ಕ್ಲೋಸ್ ಸ್ಟೀವ್ ವಿಟ್ಕಾಫ್, ಅದೇ ರೀತಿ ಜೆರಡ್ ಕುಶ್ನರ್ ಬರ್ತಾರೆ. ಇನ್ನು ಇರಾನ್ ಕಡೆಯಿಂದ ಸುಮಾರು 70 ಮಂದಿಯ ದೊಡ್ಡ ಟೀಮೇ ಬಂದಿತ್ತು. ಆ ಟೀಮ್ನ ನೇತೃತ್ವವನ್ನ ಸಂಸತ್ ಸ್ಪೀಕರ್ ಮೊಹಮ್ಮದ್ ಬಾಗರ್ ಗಾಲಿಬಾಫ್, ಅದೇ ರೀತಿ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಘ್ಚಿ ತಗೊಳ್ತಾರೆ. ಆದ್ರೆ IRGC ಒಂದಷ್ಟು ಕಮಾಂಡರ್ಗಳು ಹಾಗೆ ಸಂಸದರು ಇಲ್ಲಿಗೆ ಬರಲಿಲ್ಲ. ಬಿಕಾಸ್ ಅವ್ರು ಕೊಟ್ಟಂತಹ ಕಾರಣ, ಇಸ್ಲಾಮಾಬಾದ್ಗೆ ಬರುವಂತಹ ದಾರಿಯಲ್ಲಿ ಅಮೆರಿಕ ಇಸ್ರೇಲ್ ನಮ್ಮನ್ನ ಟಾರ್ಗೆಟ್ ಮಾಡಬಹುದು, ಹಾಗಾಗಿ ಅವರುಗಳು ಬರಲಿಲ್ಲ. ಇನ್ನು ಈ ಇಸ್ಲಾಮಾಬಾದ್ ಟಾಕ್ಸ್ ಅನ್ನ ಲೀಡ್ ಮಾಡಿದ್ದು ಎಲ್ರಿಗೂ ಗೊತ್ತಿರೋರೆ, ಪಾಕಿಸ್ತಾನದ ಪ್ರಧಾನಿ ದಿ ಗ್ರೇಟ್ ಶೆಹಬಾಜ್ ಶರೀಫ್. ವೀಕ್ಷಕರೇ, ಇಲ್ಲಿ ಒಂದು ಪ್ರಶ್ನೆ ಕೂಡ ಹುಟ್ಟಿಕೊಳ್ಳುತ್ತೆ, ಹೌದಲ್ಲವಾ? ಅಮೆರಿಕ ಯುದ್ಧ ಶುರು ಮಾಡಿದ್ದೇ ಇಸ್ರೇಲ್ ಕಾರಣದಿಂದ. ಇಬ್ಬರ ಸಹಭಾಗಿತ್ವದಲ್ಲಿ ಯುದ್ಧ ಆರಂಭ ಆಗಿರುವಂಥದ್ದು. ಆದ್ರೆ ಪೀಸ್ ಟಾಕ್ ಅಲ್ಲಿ ಇಸ್ರೇಲ್ ಯಾಕೆ ಇರಲಿಲ್ಲ? ನೀವೇ ನೋಡಿದೀರಾ, ಈ ಮಾತುಕತೆ ಶುರು ಆಗೋ ಮುಂಚೆನೆ ವಾತಾವರಣ ತುಂಬಾ ಹದಗೆಟ್ಟಿತ್ತು. ಇಸ್ರೇಲ್ ಆಲ್ರೆಡಿ ಕದನ ವಿರಾಮ ಘೋಷಣೆ ಅಂತ ಅಂದ ಮೇಲೂ ಕೂಡ ಲೆಬನಾನ್ ಮೇಲೆ ದಾಳಿಯನ್ನ ಆರಂಭ ಮಾಡಿತ್ತು. ಅಂಡ್ ಯಾರ ಮಾತನ್ನು ಕೂಡ ಕೇಳುವಂತಹ ಆ ಒಂದು ಮನಸ್ಥಿತಿಯಲ್ಲಿ ಇವತ್ತು ಇಸ್ರೇಲ್ ಇಲ್ಲ. ಸೊ ಇರಾನ್ ಸ್ಪಷ್ಟವಾಗಿ ಹೇಳಿತ್ತು, ಲೆಬನಾನ್ ನಲ್ಲಿ ನಡೀತಾ ಇರುವಂತಹ ಇಸ್ರೇಲ್ ದಾಳಿಯನ್ನ ನೀವು ನಿಲ್ಲಿಸಲೇಬೇಕು, ಅಮೆರಿಕ ಫ್ರೀಸ್ ಮಾಡಿರುವಂತಹ ಹಣವನ್ನ ಹಿಂದಿರುಗಿಸಲೇಬೇಕು, ಹಾಗಿದ್ರೆ ಮಾತ್ರ ಮಾತುಕತೆ ಮುಂದುವರಿಯುತ್ತೆ ಅಂತ. ಇನ್ನು ಅಮೆರಿಕ ಏನ್ ಕಮ್ಮಿನಾ? ಅವ್ರ ಕಡೆಯಿಂದ ಕೂಡ ಟ್ರಂಪ್ ಹಾಗೆ JD ವ್ಯಾನ್ಸ್ ಕಠಿಣ ಎಚ್ಚರಿಕೆಯನ್ನು ಕೊಡ್ತಾರೆ. ಇರಾನ್ ನಮ್ಮ ಜೊತೆಗೆ ಆಟವನ್ನ ಆಡಬಾರ್ದು, ಅಣುವಸ್ತ್ರ ತಯಾರಿಯನ್ನ ಆದಷ್ಟು ಬೇಗ ನಿಲ್ಲಿಸಬೇಕು, ಸ್ಟ್ರೇಟ್ ಆಫ್ ಹಾರ್ಮೋಸ್ ಓಪನ್ ಮಾಡಲೇಬೇಕು ಅಂತ ಹೇಳ್ತಾರೆ. ಇನ್ನು ಈ ಮಾತುಕತೆ ನಡೀತಾ ಇರುವಾಗಲೇ ಟ್ರಂಪ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಕೂಡ ಮಾಡಿ ಇರಾನ್ ಈಗಾಗಲೇ ಸೋತಿದೆ ಅಂತ ಪ್ರಚೋದನೆ ಬೇರೆ ಕೊಡ್ತಾರೆ. ಅಷ್ಟೆಲ್ಲ ಆದ ಮೇಲೂ ಕೂಡ ಏನೋ ಶೆಹಬಾಜ್ ಶರೀಫ್ ಆ ಕಡೆ ಈ ಕಡೆ ಏನೋ ಸುಳ್ಳನ್ನ ಹೇಳಿ ಇಸ್ಲಾಮಾಬಾದ್ ಮೀಟಿಂಗ್ ಅನ್ನ ಫಿಕ್ಸ್ ಮಾಡ್ತಾರೆ. ಇಸ್ಲಾಮಾಬಾದ್ ಅಲ್ಲಿ ಹೈ ಅಲರ್ಟ್ಗಳು ಘೋಷಣೆ ಆಯಿತು. ಹೋಟೆಲ್ ಆಗಿರ್ಬೋದು, ಕಾನ್ಫರೆನ್ಸ್ ಸೆಂಟರ್ ಎಲ್ಲ ಕೂಡ ಭಾರಿ ಸೆಕ್ಯೂರಿಟಿಯಿಂದ ತುಂಬಿತ್ತು. ಇಡೀ ಪಾಕಿಸ್ತಾನದಲ್ಲಿ ಶಾಲಾ ಕಾಲೇಜ್ಗೆ ರಜೆ ಬೇರೆ ಘೋಷಣೆ ಮಾಡಿದ್ರು, ಎಲ್ಲವನ್ನ ಮಾಡಿದ್ರು. ಯಾಕಂದ್ರೆ ಇದು ಪಾಸ್ ಆದ್ರೆ, ಸಕ್ಸಸ್ ಆದ್ರೆ ಮತ್ತೆ ಪಾಕಿಸ್ತಾನಕ್ಕೆ ಒಂದು ಸ್ವಲ್ಪ ಲಾಟ್ರಿ ಸಿಕ್ಕ ಹಾಗೆ ಅಲ್ವಾ, ಸಾಲವನ್ನ ತಗೊಳ್ಬಹುದು, ಏನೂ ಮಾಡದೆ ಕ್ರೆಡಿಟ್ ಅನ್ನು ತಗೊಂಡು ಓಡಾಡಬಹುದು, ಹೀಗೆ ಒಂದು ಸ್ವಲ್ಪ ಲಾಭ ಇದೆ. ಸೊ ಹಾಗಾಗಿ ಟ್ರೈ ಮಾಡೋಣ ಅಂತ ಆದಷ್ಟು ಎಲ್ಲ ಟ್ರೈ ಮಾಡಿದ್ರು. ಇಸ್ಲಾಮಾಬಾದ್ ಅಲ್ಲಿ ಮೀಟಿಂಗ್ ಸ್ಟಾರ್ಟ್ ಆಯ್ತು, ಎರಡು ಟೀಮ್ಗಳು ಬಂದು ಕೂತ್ರು. ಪಾಕಿಸ್ತಾನದ ಅಧಿಕಾರಿಗಳು ಒಬ್ಬರಿಂದ ಇನ್ನೊಬ್ಬರಿಗೆ ಅಲ್ಲಿಂದ ಇಲ್ಲಿಗೆ ಮೆಸೇಜ್ ಅನ್ನು ಕನ್ವೆ ಮಾಡಿದ್ರು, ದಲ್ಲಾಳಿ ಕೆಲಸವನ್ನು ಶುರು ಮಾಡಿದ್ರು. ಒಂದು ಕಡೆ ಇರಾನ್ ತನ್ನ ಬೆಂಬಲಕ್ಕೆ ಚೈನಾ ಹಾಗೆ ರಷ್ಯಾ ಇದೆ ಅಂತ ಹೇಳಿದ್ರು. ಇನ್ನು ಅಮೆರಿಕ ನೋಡಿದ್ರೆ ಸೌದಿ ಅರೇಬಿಯಾ ಹಾಗೆ ಕತಾರ್ ಅನ್ನ ಕರ್ಕೊಳ್ತು. ಅಂದ್ರೆ ಇರಾನ್ ಹೇಳ್ತಾ ಇದೆ ನಾನು ಒಬ್ಬನೇ ಅಲ್ಲ, ಈ ಕಡೆ ಅಮೆರಿಕನ್ ಕಮ್ಮಿನಾ ಅವರು ಹೇಳ್ತಾ ಇದ್ದಾರೆ ಇಡೀ ಮಿಡಲ್ ಈಸ್ಟ್ ನಮ್ಮ ಜೊತೆಗೆ ಇದೆಯಾ ಅಂತ. ಅಂಡ್ ಇದರ ಮಧ್ಯದಲ್ಲಿ UAE ಅನ್ನ ಹೊರಗಿಟ್ಟಿದ್ರು. ಇದೊಂದು ದೊಡ್ಡ ಟ್ವಿಸ್ಟ್. ಯಾಕಂತಂದ್ರೆ UAEಗೆ ಇಸ್ರೇಲ್ ಜೊತೆಗೆ ಉತ್ತಮ ಸಂಬಂಧ ಇದೆ, ಇಸ್ರೇಲಿಗೆ ಸೀಕ್ರೆಟ್ ಮಾಹಿತಿ ಇವ್ರ ಕಡೆಯಿಂದ ಹೋಗಬಹುದು ಅನ್ನುವಂಥದ್ದು ಇಲ್ಲಿ ಇರಾನಿಗೆ ಭಯ ಇದ್ದ ಕಾರಣ ಅವರನ್ನ ಇಲ್ಲಿ ಹೊರಗೆ ಇಟ್ಟಿರ್ತಾರೆ. ಇದರ ಮಧ್ಯದಲ್ಲಿ ಈ ಒಂದು ಮಾತುಕತೆಗೆ ಬರುವಂತಹ ಸಂದರ್ಭದಲ್ಲಿ ಇರಾನ್ ನಿಯೋಗ ಇದನ್ನ ಮಿನಾಬ್ 168 ಅಂತ ಹೆಸರು ಇಟ್ಟು ಕರೀತಾರೆ.
ಕಾರಣ ಏನನ್ನುವಂಥದ್ದು ನಿಮಗೆ ಗೊತ್ತು. ಫೆಬ್ರವರಿ 28ಕ್ಕೆ ಅಮೆರಿಕ ಹಾಗೆ ಇಸ್ರೇಲ್ ಇರಾನ್ ಮೇಲೆ ಜಂಟಿ ದಾಳಿಯನ್ನು ನಡೆಸಿ ಸರ್ವೋಚ್ಚ ನಾಯಕ ಆಯತುಲ್ಲಾ ಖಮೇನಿಯನ್ನ ಕೊಂದಂತಹ ಟೈಮಲ್ಲಿ ಮಿನಾಬ್ ಪ್ರದೇಶದಲ್ಲಿ ಬಾಲಕಿಯರ ಶಾಲೆಯ ಮೇಲೆ ಬಾಂಬ್ ದಾಳಿ ನಡೆಯುತ್ತೆ. ಅಂಡ್ ಈ ದಾಳಿಯಲ್ಲಿ 168 ಮಕ್ಕಳು ಸಾವಿಗೀಡಾಗ್ತಾರೆ. ಹಾಗಾಗಿ ಅವರ ನೆನಪಿಗೋಸ್ಕರ ವಿಮಾನದಲ್ಲಿ ಖಾಲಿ ಸೀಟುಗಳ ಮೇಲೆ ಮಕ್ಕಳ ಫೋಟೋ ಆಗಿರಬಹುದು, ಅವರ ಬ್ಯಾಗ್ ಆಗಿರಬಹುದು, ಅವರ ಶೂಸ್ಗಳನ್ನ ಇಟ್ಟು ಇರಾನ್ ಜಗತ್ತಿಗೊಂದು ಸಂದೇಶವನ್ನ ಕೊಡ್ತು, ಇದು ಟಾರ್ಗೆಟ್ ಅಟ್ಯಾಕ್ ಅಲ್ಲ, ಇದು ಮಾನವೀಯ ದುರಂತ ಅಂತ. ಆದ್ರೆ ಅಮೆರಿಕ ಇಲ್ಲೂ ಕೂಡ ಮತ್ತೆ ಆ ಒಂದು ಆರೋಪವನ್ನ ತಳ್ಳಿ ಹಾಕಿ ಹೇಳ್ತು, ಇಲ್ಲ ಅದು ನಮ್ಮ ಪ್ರಾಬ್ಲಮ್ ಅಲ್ಲ, ಅದು ನಿಮ್ಮದೇ ಮಿಸೈಲ್ನ ತಪ್ಪು, ನಾವೇನು ಮಾಡಿಲ್ಲ ಅಂತ ಅವರು ಸಮರ್ಥನೆಯನ್ನ ಮಾಡ್ಕೊಳ್ತಾರೆ. ವೀಕ್ಷಕರೇನು ಈ ಮಾತುಕತೆ ಸಂದರ್ಭದಲ್ಲಿ ಪಾಕಿಸ್ತಾನ ಮಾಡಿದಂತಹ ಡ್ರಾಮಾ ಏನು ಕಮ್ಮಿ ಇರಲಿಲ್ಲ. ಫೀಲ್ಡ್ ಮಾರ್ಷಲ್ ಆಸಿಂ ಮುನೀರ್ ಇರಾನ್ ತಂಡವನ್ನ ರಿಸೀವ್ ಮಾಡ್ಲಿಕ್ಕೆ ಹೋಗುವಾಗ ಮಿಲಿಟರಿ ಯೂನಿಫಾರ್ಮ್ ಅಲ್ಲಿ ಹೋಗ್ತಾನೆ. ಅದೇ ಅಮೆರಿಕ ತಂಡವನ್ನ ರಿಸೀವ್ ಮಾಡ್ಲಿಕ್ಕೆ ಹೋದಾಗ ಸೂಟ್ ಅಲ್ಲಿ ಹೋಗ್ತಾನೆ. ಅಂದ್ರೆ ಅಲ್ಲೂ ಕೂಡ ಯಾರ ಜೊತೆಗೆ ಯಾವ ರೀತಿ ಇದ್ದೀನಿ ಅನ್ನುವಂಥ ಒಂದು ಡಬಲ್ ಗೇಮ್ ಅನ್ನು ಕೂಡ ತೋರಿಸ್ಕೊಡ್ತಾರೆ. ಇಷ್ಟೆಲ್ಲ ಆಗಿ ಇಷ್ಟೆಲ್ಲ ಮಾಡಿ ಕೊನೆಯಲ್ಲಿ ಏನಾಯ್ತು? ಏನು ವರ್ಕೌಟ್ ಆಗಲಿಲ್ಲ. ಇರಾನ್ ತನ್ನ ಯುರೇನಿಯಂ ಪ್ರೋಗ್ರಾಮ್ ಅನ್ನ ನಿಲ್ಲಿಸೋದಕ್ಕೆ ಒಪ್ಪಲಿಲ್ಲ. ಸ್ಟೇಟ್ ಆಫ್ ಹಾರ್ಮೋಸ್ ವಿಚಾರದಲ್ಲಿ ಹಿಡಿತವನ್ನ ಬಿಟ್ಟುಕೊಡೋದಕ್ಕೆ ಅವರು ತಯಾರಿಲ್ಲ. ಇನ್ನು ಅಮೆರಿಕ ಏನು ಕಮ್ಮಿನಾ, ಅವರು ಕೂಡ ಅಷ್ಟೇ. ಲೆಬನಾನ್ ನಲ್ಲಿ ಇಸ್ರೇಲ್ ಏನ್ ದಾಳಿ ಮಾಡ್ತಾ ಇದೆಯಲ್ವಾ, ಅದನ್ನ ನಿಲ್ಲಿಸೋದಕ್ಕೆ ಅಮೆರಿಕ ಕೂಡ ಒಪ್ಪಲಿಲ್ಲ. ಅಂದ್ರೆ ಪೀಸ್ ಟಾಕ್ ಸಂಪೂರ್ಣವಾಗಿ ಫೇಲ್ ಆಗುತ್ತೆ. ಆಸಿಂ ಮುನೀರ್ ಒನ್ಸ್ ಅಗೇನ್ ಫೇಲ್ಡ್. ಅಲ್ಲ, ಅವರ ಹಣೆ ಬರಹ ಇಡೀ ವಿಶ್ವಕ್ಕೆ ಗೊತ್ತು. ಈಗ ಈ ಮೂಲಕ ಮತ್ತೊಮ್ಮೆ ಗೊತ್ತಾಯ್ತು ಅಷ್ಟೇ. ಈಗ ಭಾರತದಲ್ಲಿರುವಂಥ ಪಾಕ ಪ್ರೇಮಿಗಳು ಏನಪ್ಪ ಹೇಳ್ತೀರಾ? ಏನು ಹೇಳ್ತೀರಾ? ಮಾತಾಡುವಾಗ ಒಂದು ಸ್ವಲ್ಪ ವಾಸ್ತವವನ್ನ ಅರ್ಥ ಮಾಡ್ಕೊಂಡು ಮಾತಾಡಬೇಕು. ಸುಮ್ಮನೆ ಬಾಯಿಗೆ ಬಂದ ಹಾಗೆ ಮಾತಾಡೋದಲ್ಲ. ಮೋದಿಜಿ ಯಾವಾಗಲೂ ಕೂಡ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಹಿಡ್ಕೊಂಡು ಇರ್ತಾರೆ. ಎಲ್ಲಿ ಯಾವ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅದೇ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ. ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತಾರೆ, ಎಲ್ಲಿ ಸೈಲೆಂಟ್ ಆಗಿರ್ಬೇಕು ಅಲ್ಲಿ ಸೈಲೆಂಟ್ ಆಗಿ ಇರ್ತಾರೆ. ಅಂದ್ರೆ ಒಟ್ಟಾರೆಯಾಗಿ ದೇಶಕ್ಕೆ ಏನು ಒಳ್ಳೇದೋ ಅದನ್ನೇ ಮಾಡ್ತಾರೆ. ಯಾರನ್ನೋ ಮೆಚ್ಚಿಸೋ ಸಲುವಾಗಿ ಏನು ಮಾಡಕ್ ಹೋಗಲ್ಲ. ಪಾಕಿಸ್ತಾನ ದೊಡ್ಡದಾಗಿ ಮಧ್ಯಸ್ಥಿಕೆಯನ್ನು ವಹಿಸ್ತೀನಿ ಅಂತ ಸ್ಟೈಲಲ್ಲೇನೋ ಬಂತು. ಬಟ್ ಕೊನೆಗೆ ಏನಾಯ್ತು? ಪೀಸ್ ಟಾಕ್ ಅಂತ ಶುರುವಾಗಿದ್ದು ಪೀಸ್ ಆಗಿ ಇವತ್ತು ಮುಗಿದು ಬಿಟ್ಟಿದೆ. ಪಾಕ್ ಪ್ರೇಮಿಗಳು, ಭಾರತದಲ್ಲಿರುವಂತಹ ಪಾಕ್ ಪ್ರೇಮಿಗಳು ಇದಕ್ಕೆ ಏನ್ ಹೇಳ್ತೀರಾ? ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.